ರೈತರ ಜೀವನದಿ ಆಗಿದ್ದ ಘಟಪ್ರಭಾ ನದಿ ಮೇಲಿಂದ ಮೇಲೆ ಸಂಕಷ್ಟ ತಂದೊಡ್ತಾ ಇದೆ. ನದಿ ತೀರದ ರೈತರಿಗೆ ಶ್ರಾವಣ ಮಾಸ ಸಂಕಷ್ಟದ ಮಾಸವಾಗಿತ್ತು. ಬೆಳೆಗಳು ಕೊಳೆತು ರೈತರು ಕಣ್ಣೀರು ಹಾಕುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಿರಂತರವಾಗಿ ನೀರಲ್ಲಿ ನಿಂತು ಸುಟ್ಟ ಬಣ್ಣಕ್ಕೆ ತಿರುಗಿದ ಕಬ್ಬು, ಮುಳುಗಡೆಯಾಗಿ ಕೊಳೆತು ಬರೀ ಕಡ್ಡಿಯಾಗಿ ಬದಲಾದ ಬೆಳೆ, ಹೊಲದಲ್ಲಿ ತಮ್ಮ ಗೋಳು ತೋಡಿಕೊಳ್ಳುತ್ತಿರುವ ರೈತರು, ಮಹಿಳೆಯರು. ಇದು ಬಾಗಲಕೋಟೆ ಘಟಪ್ರಭಾ ತೀರದ ರೈತರ ಗೋಳಾಟ. ಬಾಗಲಕೋಟೆಯ ಘಟಪ್ರಭಾ ತೀರದ ರೈತರ ಗೋಳಾಟ ಕೇಳೋರೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ. ಉದ್ದಿನ ಬೆಳೆ ನಿರಂತರ ನೀರಲ್ಲಿ ನಿಂತು ಕೊಳೆತು ಕಡ್ಡಿಯಾಗಿದೆ. ಇಷ್ಟಾದರೂ ಇತ್ತ ಕಡೆ ಅಧಿಕಾರಿಗಳು ತಿರುಗಿಯೂ ನೋಡಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಲ 4 ವರ್ಷ ಆತ್ರಿ, ಒಟ್ಟು ಪೀಕ್ ಅಳಗಾಲ ಆಗೈತಿ. ಕಬ್ಬು ಅಳಗಾಲ, ಉಳ್ಳಿಗಡ್ಡೆ ಅಳಗಾಲ, ಉದ್ದ ಅಳಗಾಲ, ಬಂದದ ಪೀಕ ಏನೂ ಬರಲ್ರಿ. 4-5 ಎಕರೆ ಮಂದಿ ಹೊಲ ಮಾಡೀವ್ರಿ. ಕೈಲಿದ್ದ ಕೊಡೋದಾಗೈತ್ರಿ. ಬ್ಯಾಂಕಿನ ಸಾಲ ತುಂಬೂನು ಹೆಂಗ, ಹೊಟ್ಟಿ ತುಂಬ್ಕೋದು ಹೆಂಗ್ರಿ? ದನಕಾರಿಗೆ ಮೇವು ಇಲ್ಲ, ಮಿಡಿಚಿಲ್ಲ. ಅಧಿಕಾರಿಗಳು ಯಾರು ಬಂದೇ ಇಲ್ರಿ ನಮ್ಮ ಸನೇಕ. ನೀವು ಹೊಳಿಗೆ ಹೋಗುದ ಶಾಶ್ವತ ನಮಗೆ ಕೊಡ್ತಿರ್ರಿ. ಇತ್ತೀಚೆಗೆ ತಾನೇ ನೀರಿನಿಂದ ತೆರವಾಗಿದ್ದ ಕಬ್ಬು ಮತ್ತೆ ನೀರಲ್ಲಿ ಮುಳುಗಿದೆ. ಇಲ್ಲಿ ತೋರಿಸುತ್ತಿರುವ ಸ್ಥಿತಿ ಮುಧೋಳ ತಾಲೂಕಿನ ಅಂತಪುರ ಗ್ರಾಮದ್ದು ಮಾತ್ರ. ಮುಧೋಳ ರಬಕವಿಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಎಲ್ಲ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈರುಳ್ಳಿ ಬೆಳೆಯಂತೂ ಸರ್ವನಾಶವಾಗಿದೆ. ಈ ವರ್ಷ ಪ್ರವಾಹದಿಂದ 12,500 ಹೆಕ್ಟೇರ್ ಬೆಳೆ ನಾಶವಾಗಿದೆ. ನದಿ ತೀರದ ರೈತರಾದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದನೇ ಸಲ ಬಂದದ್ದು ಏನಿಲ್ಲ ಅಂದ್ರೂ 2-2.5 ಸಾವಿರ ಹೆಕ್ಟರ್ ಹೊಲ ನುಕ್ಸಾನಾಗಿದೆ. ಈಗ 2ನೇ ಸಲನೂ ಮತ್ತೂ ಅಷ್ಟು ಬಂದಿದೆ. ಈಗ ಇನ್ನೂ ಬರೋದ್ರಾಗಿದೆ. ಮತ್ತು ಇದರಿಂದ ಭಾಳ ಉದ್ದ, ಕಬ್ಬ ಮತ್ತು ಗೊಂಜಾಳ, ಉಳ್ಳಾಗಡ್ಡೆ ಅಂತೂ ಭಾಳ ನುಕ್ಸಾನಾಗಿದೆ ಸರ್ ನಮ್ಮ ತಾಲೂಕದಾಗ. ಘಟಪ್ರಭಾ ತೀರದ ರೈತರಿಗೆ ಈ ವರ್ಷದ ಶ್ರಾವಣ ಸಂಕಷ್ಟದ ಶ್ರಾವಣವಾಗಿದ್ದು, ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ರೈತರ ಜೀವನದಿ ಆಗಿದ್ದ ಘಟಪ್ರಭಾ ನದಿ ಮೇಲಿಂದ ಮೇಲೆ ಸಂಕಷ್ಟ ತಂದೊಡ್ತಾ ಇದೆ. ನದಿ ತೀರದ ರೈತರಿಗೆ ಶ್ರಾವಣ ಮಾಸ ಸಂಕಷ್ಟದ ಮಾಸವಾಗಿತ್ತು. ಬೆಳೆಗಳು ಕೊಳೆತು ರೈತರು ಕಣ್ಣೀರು ಹಾಕುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಿರಂತರವಾಗಿ ನೀರಲ್ಲಿ ನಿಂತು ಸುಟ್ಟ ಬಣ್ಣಕ್ಕೆ ತಿರುಗಿದ ಕಬ್ಬು, ಮುಳುಗಡೆಯಾಗಿ ಕೊಳೆತು ಬರೀ ಕಡ್ಡಿಯಾಗಿ ಬದಲಾದ ಬೆಳೆ, ಹೊಲದಲ್ಲಿ ತಮ್ಮ ಗೋಳು ತೋಡಿಕೊಳ್ಳುತ್ತಿರುವ ರೈತರು, ಮಹಿಳೆಯರು. ಇದು ಬಾಗಲಕೋಟೆ ಘಟಪ್ರಭಾ ತೀರದ ರೈತರ ಗೋಳಾಟ. ಬಾಗಲಕೋಟೆಯ ಘಟಪ್ರಭಾ ತೀರದ ರೈತರ ಗೋಳಾಟ ಕೇಳೋರೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ. ಉದ್ದಿನ ಬೆಳೆ ನಿರಂತರ ನೀರಲ್ಲಿ ನಿಂತು ಕೊಳೆತು ಕಡ್ಡಿಯಾಗಿದೆ. ಇಷ್ಟಾದರೂ ಇತ್ತ ಕಡೆ ಅಧಿಕಾರಿಗಳು ತಿರುಗಿಯೂ ನೋಡಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಲ 4 ವರ್ಷ ಆತ್ರಿ, ಒಟ್ಟು ಪೀಕ್ ಅಳಗಾಲ ಆಗೈತಿ. ಕಬ್ಬು ಅಳಗಾಲ, ಉಳ್ಳಿಗಡ್ಡೆ ಅಳಗಾಲ, ಉದ್ದ ಅಳಗಾಲ, ಬಂದದ ಪೀಕ ಏನೂ ಬರಲ್ರಿ. 4-5 ಎಕರೆ ಮಂದಿ ಹೊಲ ಮಾಡೀವ್ರಿ. ಕೈಲಿದ್ದ ಕೊಡೋದಾಗೈತ್ರಿ. ಬ್ಯಾಂಕಿನ ಸಾಲ ತುಂಬೂನು ಹೆಂಗ, ಹೊಟ್ಟಿ ತುಂಬ್ಕೋದು ಹೆಂಗ್ರಿ? ದನಕಾರಿಗೆ ಮೇವು ಇಲ್ಲ, ಮಿಡಿಚಿಲ್ಲ. ಅಧಿಕಾರಿಗಳು ಯಾರು ಬಂದೇ ಇಲ್ರಿ ನಮ್ಮ ಸನೇಕ. ನೀವು ಹೊಳಿಗೆ ಹೋಗುದ ಶಾಶ್ವತ ನಮಗೆ ಕೊಡ್ತಿರ್ರಿ. ಇತ್ತೀಚೆಗೆ ತಾನೇ ನೀರಿನಿಂದ ತೆರವಾಗಿದ್ದ ಕಬ್ಬು ಮತ್ತೆ ನೀರಲ್ಲಿ ಮುಳುಗಿದೆ. ಇಲ್ಲಿ ತೋರಿಸುತ್ತಿರುವ ಸ್ಥಿತಿ ಮುಧೋಳ ತಾಲೂಕಿನ ಅಂತಪುರ ಗ್ರಾಮದ್ದು ಮಾತ್ರ. ಮುಧೋಳ ರಬಕವಿಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಎಲ್ಲ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈರುಳ್ಳಿ ಬೆಳೆಯಂತೂ ಸರ್ವನಾಶವಾಗಿದೆ. ಈ ವರ್ಷ ಪ್ರವಾಹದಿಂದ 12,500 ಹೆಕ್ಟೇರ್ ಬೆಳೆ ನಾಶವಾಗಿದೆ. ನದಿ ತೀರದ ರೈತರಾದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದನೇ ಸಲ ಬಂದದ್ದು ಏನಿಲ್ಲ ಅಂದ್ರೂ 2-2.5 ಸಾವಿರ ಹೆಕ್ಟರ್ ಹೊಲ ನುಕ್ಸಾನಾಗಿದೆ. ಈಗ 2ನೇ ಸಲನೂ ಮತ್ತೂ ಅಷ್ಟು ಬಂದಿದೆ. ಈಗ ಇನ್ನೂ ಬರೋದ್ರಾಗಿದೆ. ಮತ್ತು ಇದರಿಂದ ಭಾಳ ಉದ್ದ, ಕಬ್ಬ ಮತ್ತು ಗೊಂಜಾಳ, ಉಳ್ಳಾಗಡ್ಡೆ ಅಂತೂ ಭಾಳ ನುಕ್ಸಾನಾಗಿದೆ ಸರ್ ನಮ್ಮ ತಾಲೂಕದಾಗ. ಘಟಪ್ರಭಾ ತೀರದ ರೈತರಿಗೆ ಈ ವರ್ಷದ ಶ್ರಾವಣ ಸಂಕಷ್ಟದ ಶ್ರಾವಣವಾಗಿದ್ದು, ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.
ರೈತರ ಜೀವನದಿ ಆಗಿದ್ದ ಘಟಪ್ರಭಾ ನದಿ ಮೇಲಿಂದ ಮೇಲೆ ಸಂಕಷ್ಟ ತಂದೊಡ್ತಾ ಇದೆ. ನದಿ ತೀರದ ರೈತರಿಗೆ ಶ್ರಾವಣ ಮಾಸ ಸಂಕಷ್ಟದ ಮಾಸವಾಗಿತ್ತು. ಬೆಳೆಗಳು ಕೊಳೆತು ರೈತರು ಕಣ್ಣೀರು ಹಾಕುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಿರಂತರವಾಗಿ ನೀರಲ್ಲಿ ನಿಂತು ಸುಟ್ಟ ಬಣ್ಣಕ್ಕೆ ತಿರುಗಿದ ಕಬ್ಬು, ಮುಳುಗಡೆಯಾಗಿ ಕೊಳೆತು ಬರೀ ಕಡ್ಡಿಯಾಗಿ ಬದಲಾದ ಬೆಳೆ, ಹೊಲದಲ್ಲಿ ತಮ್ಮ ಗೋಳು ತೋಡಿಕೊಳ್ಳುತ್ತಿರುವ ರೈತರು, ಮಹಿಳೆಯರು. ಇದು ಬಾಗಲಕೋಟೆ ಘಟಪ್ರಭಾ ತೀರದ ರೈತರ ಗೋಳಾಟ. ಬಾಗಲಕೋಟೆಯ ಘಟಪ್ರಭಾ ತೀರದ ರೈತರ ಗೋಳಾಟ ಕೇಳೋರೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ. ಉದ್ದಿನ ಬೆಳೆ ನಿರಂತರ ನೀರಲ್ಲಿ ನಿಂತು ಕೊಳೆತು ಕಡ್ಡಿಯಾಗಿದೆ. ಇಷ್ಟಾದರೂ ಇತ್ತ ಕಡೆ ಅಧಿಕಾರಿಗಳು ತಿರುಗಿಯೂ ನೋಡಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಲ 4 ವರ್ಷ ಆತ್ರಿ, ಒಟ್ಟು ಪೀಕ್ ಅಳಗಾಲ ಆಗೈತಿ. ಕಬ್ಬು ಅಳಗಾಲ, ಉಳ್ಳಿಗಡ್ಡೆ ಅಳಗಾಲ, ಉದ್ದ ಅಳಗಾಲ, ಬಂದದ ಪೀಕ ಏನೂ ಬರಲ್ರಿ. 4-5 ಎಕರೆ ಮಂದಿ ಹೊಲ ಮಾಡೀವ್ರಿ. ಕೈಲಿದ್ದ ಕೊಡೋದಾಗೈತ್ರಿ. ಬ್ಯಾಂಕಿನ ಸಾಲ ತುಂಬೂನು ಹೆಂಗ, ಹೊಟ್ಟೆ ತುಂಬ್ಕೋದ ಹೆಂಗ್ರಿ. ದನಕಾರಿಗೆ ಮೇವು ಇಲ್ಲ, ಮಿಡಿಚಿಲ್ಲ. ಅಧಿಕಾರಿಗಳು ಯಾರು ಬಂದೇ ಇಲ್ರಿ ನಮ್ಮ ಸನೇಕ. ನೀವು ಹೊಳಿಗೆ ಹೋಗುದ ಶಾಶ್ವತ ನಮಗೆ ಕೊಡ್ತೀರ್ರಿ. ಇತ್ತೀಚೆಗೆ ತಾನೇ ನೀರಿನಿಂದ ತೆರವಾಗಿದ್ದ ಕಬ್ಬು ಮತ್ತೆ ನೀರಲ್ಲಿ ಮುಳುಗಿದೆ. ಇಲ್ಲಿ ತೋರಿಸುತ್ತಿರುವ ಸ್ಥಿತಿ ಮುಧೋಳ ತಾಲೂಕಿನ ಅಂತಪುರ ಗ್ರಾಮದ್ದು ಮಾತ್ರ. ಮುಧೋಳ, ರಬಕವಿಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಎಲ್ಲ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈರುಳ್ಳಿ ಬೆಳೆಯಂತೂ ಸರ್ವನಾಶವಾಗಿದೆ. ಈ ವರ್ಷ ಪ್ರವಾಹದಿಂದ 12,500 ಹೆಕ್ಟೇರ್ ಬೆಳೆ ನಾಶವಾಗಿದೆ. ನದಿ ತೀರದ ರೈತರಾದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದೇ ಸಲ ಬಂದದ್ದು ಏನಿಲ್ಲ ಅಂದರೂ 2-2.5 ಸಾವಿರ ಹೆಕ್ಟರ್ ಹೊಲ ನುಕ್ಸಾನಾಗಿದೆ. ಈಗ 2ನೇ ಸಲನೂ ಮತ್ತೂ ಅಷ್ಟು ಬಂದಿದೆ. ಈಗ ಇನ್ನೂ ಬರೋದ್ರಾಗಿದೆ. ಮತ್ತು ಇದರಿಂದ ಭಾಳ ಉದ್ದ, ಕಬ್ಬ ಮತ್ತು ಗೊಂಜಾಳ, ಉಳ್ಳಾಗಡ್ಡೆ ಅಂತೂ ಭಾಳ ನುಕ್ಸಾನಾಗಿದೆ ಸರ್ ನಮ್ಮ ತಾಲೂಕದಾಗ. ಘಟಪ್ರಭಾ ತೀರದ ರೈತರಿಗೆ ಈ ವರ್ಷದ ಶ್ರಾವಣ ಸಂಕಷ್ಟದ ಶ್ರಾವಣವಾಗಿದ್ದು, ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.